ನಮಸ್ಕಾರ ಸ್ನೇಹಿತರೆ, ಸನಾತನ ಸಂಪ್ರದಾಯ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಕಳ್ಳನಾಗಿದ್ದ ಗುಣನಿಧಿ ಹೇಗೆ ಧನಾಧಿಪತಿ ಕುಬೇರನಾದ ಎಂಬ ವಿಷಯವನ್ನು ತಿಳಿದುಕೊಳ್ಳೋಣ ಬನ್ನಿ. ಕಾಪಲ್ಯ ಎಂಬ ಪಟ್ಟಣದಲ್ಲಿ ಯಜ್ಞದತ್ತ ಎಂಬ ಮಹಾಪಂಡಿತನಿಗೆ ಗುಣನಿಧಿ ಎನ್ನುವ ಒಬ್ಬನೇ ಮಗ. ಮನೆಯಲ್ಲಿ ಎಲ್ಲ ಸೌಕರ್ಯ ಇದ್ದರೂ ಗುಣನಿಧಿ ತಪ್ಪು ಸಂಘದಲ್ಲಿ ಬಿದ್ದು ಕಳ್ಳತನ, ಜೂಜಾಟ, ಮದ್ಯಪಾನ, ಸುಳ್ಳು ಪ್ರವೃತ್ತಿಯಲ್ಲಿ ಬೆಳೆಯುತ್ತಾನೆ. ತಾಯಿಗೆ ಮಗನ ದುಷ್ಟಚಗಳು ಗೊತ್ತಿದ್ದರೂ ಒಬ್ಬನೇ ಮಗ ಎಂಬ ಮಮಕಾರದಿಂದ ಏನೂ ಹೇಳದೆ ಮೌನವಾಗಿರುತ್ತಾಳೆ. ತಂದೆ ಯಜ್ಞದತ್ತ ಯಜ್ಞ ಹೋಮಗಳಲ್ಲಿ ತೊಡಗಿರುತ್ತಾ ಮಗನ ಜೀವನವೇ ಹೀಗೆ ಕೆಟ್ಟ ದಿಕ್ಕಿಗೆ ಹೋಗುತ್ತಿದೆ ಎಂದು ಅವನಿಗೆ ಅರಿವಿರುವುದಿಲ್ಲ. ಒಂದು ದಿನ ಯಜ್ಞದತ್ತ ಯಾತ್ರೆಗೆ ಹೊರಡುವಾಗ ತನ್ನ ಅಮೂಲ್ಯವಾದ ರತ್ನಖಚಿತ ಉಂಗುರವನ್ನು ಪತ್ನಿಗೆ ಕೊಟ್ಟು ಮಗನಿಗೆ ಕಾಣಬಾರದು ಎಂದು ಹೇಳುತ್ತಾನೆ. ಆಗ ಗುಣನಿಧಿ ಅದನ್ನೇ ಕದ್ದು ಜೂಜಿನಲ್ಲಿ ಕಳೆದು ಬಿಡುತ್ತಾನೆ. ಕೆಲವು ದಿನಗಳ ಬಳಿಕ ಹೋಮ ಮುಗಿಸಿ ಮನೆಗೆ ಬರುತ್ತಿರುವ ಯಜ್ಞದತ್ತ ಹಾದಿಯಲ್ಲಿ ಹೋಗುತ್ತಿದ್ದ ಒಬ್ಬ ವ್ಯಕ್ತಿಯ ಕೈಯಲ್ಲಿ ತನ್ನ ಉಂಗುರವನ್ನು ಗುರುತಿಸುತ್ತಾನೆ. ಇದು ನನ್ನ ಉಂಗುರ, ನಿನಗೆ ಹೇಗೆ ಸಿಕ್ಕಿತು ಎಂದು ಕೇಳಿದಾಗ ಆ ವ್ಯಕ್ತಿ ನಕ್ಕು, ನಿಮ್ಮ ಮಗ ಗುಣನಿಧಿ ಜೂಜಿನಲ್ಲಿ ಇದನ್ನೇ ಪಣವಿಟ್ಟು ಸೋತ. ಹೀಗೆ ಹೋದರೆ ಒಮ್ಮೆ ತಂದೆ ತಾಯಿಯನ್ನೇ ಮಾರಿಬಿಡುತ್ತಾನೆ ಎಂದು ವ್ಯಂಗ್ಯವಾಗಿ ಮುಂದೆ ಹೋಗುತ್ತಾನೆ. ಈ ಮಾತನ್ನು ಕೇಳಿ ಯಜ್ಞದತ್ತ ಹೃದಯ ಕಲಕುವಂತೆ ಆಗುತ್ತದೆ. ಮನೆಗೆ ಬಂದು ಹೆಂಡತಿಯನ್ನು ಬೈದು, ನೀನು ಹೇಳಿದ್ದರೆ ಮಗನನ್ನು ಉಳಿಸಬಹುದಿತ್ತು ಎಂದು ನೋವಿನಿಂದ ಮನೆ ತೊರೆದು ಶಾಶ್ವತವಾಗಿ ಹೊರಟು ಹೋಗುತ್ತಾನೆ. ಗುಣನಿಧಿಗೆ ಈ ಸುದ್ದಿ ತಲುಪಿ ನಾನೀಗ ಮನೆಗೆ ಹೋದರೆ ತಂದೆ ನನ್ನನ್ನು ಬಾಗಿಲಲ್ಲೇ ನಿಲ್ಲಿಸುತ್ತಾರೆ ಎಂಬ ಭಯದಿಂದ ಊರೇ ಬಿಟ್ಟು ಕಾಡಿಗೆ ಓಡಿ ಹೋಗುತ್ತಾನೆ. ಹಸಿವು, ಬಾಯಾರಿಕೆಯನ್ನು ಅವನನ್ನು ಅಲೆಯುತ್ತಾ ತಳ್ಳುತ್ತದೆ. ಅಷ್ಟರಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ಜಪಿಸುತ್ತಾ ಬರುತ್ತಿದ್ದ ಶಿವಭಕ್ತರ ಗುಂಪನ್ನು ಕಂಡು ನೈವೇದ್ಯದ ವಾಸನೆಗೆ ಆಕರ್ಷಿತನಾಗುತ್ತಾನೆ. ಅವರ ಜೊತೆ ದೇವಾಲಯಕ್ಕೆ ಹೋಗುತ್ತಾನೆ. ಭಕ್ತರು ಉಪವಾಸ ಮಾಡಿ ನಿದ್ರೆಗೆ ಜಾರಿ ನಂತರ ಗುಣನಿಧಿ ಪ್ರಸಾದ ಕದ್ದೊಯ್ಯಲು ಯತ್ನಿಸುತ್ತಾನೆ. ಆದರೆ ದೇವಾಲಯ ಗೂಢ ಕತ್ತಲೆಯಲ್ಲಿ ಮುಳುಗಿತ್ತು. ದೀಪ ನಂದಿ ಬರುತ್ತಿತ್ತು. ತಾನು ಹೊದ್ದಿದ್ದ ಶಲ್ಯದ ತುಂಡನ್ನು ಹರಿದು ಎಣ್ಣೆಗೆ ಮುದ್ದಿಸಿ ದೀಪ ಹಚ್ಚಿಕೊಂಡು ಪ್ರಸಾದವನ್ನು ತೆಗೆದುಕೊಳ್ಳುವಷ್ಟರಲ್ಲಿ ಒಬ್ಬ ಭಕ್ತ ಎಚ್ಚರವಾಗುತ್ತಾನೆ. ಕಳ್ಳ ಕಳ್ಳ ಎಂದು ಕೂಗಿದ ತಕ್ಷಣದಲ್ಲಿ ಎಲ್ಲರೂ ಒಟ್ಟಾಗಿ ಅವನನ್ನು ಹೊಡೆದಟ್ಟುತ್ತಾರೆ. ಹೊಡೆತ ತಾಳಲಾರದೆ ಗುಣನಿಧಿ ಶಿವಾಲಯದ ಪವಿತ್ರ ಸ್ಥಳದಲ್ಲೇ ಕೊನೆಯುಸಿರೆಳೆಯುತ್ತಾನೆ. ಆದರೆ ಅವನ ಮರಣವೇ ಅವನಿಗೆ ಪುಣ್ಯೋದಯವಾಯಿತು. ಶಿವನ ಮುಂದೆ ದೀಪ ಹಚ್ಚಿದ ಒಂದು ಕಾರ್ಯವೇ ಅವನ ಅತಿ ದೊಡ್ಡ ಪಾಪಗಳನ್ನು ಕರಗಿಸಿತ್ತು. ಶಿವ ಮತ್ತು ವಿಷ್ಣುವಿನ ದೂತರು ಬರುತ್ತಾರೆ. ಗುಣನಿಧಿಯು ಆತ್ಮವನ್ನು ಗೌರವದಿಂದ ತಮ್ಮೊಡನೆ ತೆಗೆದುಕೊಂಡು ಹೋಗುತ್ತಾರೆ. ಆನಂತರ ಅವನು ಕಳಿಂಗ ರಾಜನ ಮಗನಾಗಿ ಪುನರ್ಜನ್ಮ ಹೊಂದುತ್ತಾನೆ. ಆತ್ಮಸ್ಮರಣೆ ಅವನನ್ನು ಶಿವಭಕ್ತನಾಗಿ ಮಾಡುತ್ತದೆ. ಜೀವನವಿಡೀ ಶಿವನಾಮ ಜಪಿಸಿ ಮರಣ ಹೊಂದುತ್ತಾನೆ. ಮತ್ತೊಂದು ಪೂರ್ವ ಜನ್ಮದಲ್ಲಿ ಬ್ರಹ್ಮನ ಮೊಮ್ಮಗನಾಗಿ ಪುಲಸ್ತ್ಯ ಮುನಿಗಳ ಮಗ ವೈಶ್ರವಣ ಆಗಿ ಜನಿಸುತ್ತಾನೆ. ಈ ಜನ್ಮದಲ್ಲಿ ಅವನು ನದಿ ತೀರಗಳಲ್ಲಿ ವರ್ಷಗಳ ಕಾಲ ಶಿವನಾಮ ಜಪಿಸುತ್ತಾ ತಪಸ್ಸು ಮಾಡುತ್ತಾನೆ. ತಪಸ್ಸಿನ ಅಂತ್ಯದಲ್ಲಿ ಶಿವ ಪಾರ್ವತಿ ಪ್ರತ್ಯಕ್ಷರಾಗಿ ದರ್ಶನ ಕೊಡುತ್ತಾರೆ. ಕುಬೇರನು ಶಿವನನ್ನು ಕಣ್ತುಂಬಾ ನೋಡಲು ದೃಷ್ಟಿ ಬೇಡುತ್ತಾನೆ. ಶಿವನು ದೃಷ್ಟಿ ಕೊಟ್ಟರೂ ಪಾರ್ವತಿಯ ತೇಜಸ್ಸು ನೋಡಿ ಅಚ್ಚರಿ ಮೋಹಕಕ್ಕೆ ಒಳಗಾಗುತ್ತಾನೆ. ಅವಳ ಸೌಂದರ್ಯವನ್ನು ಹೊಗಳಲು ಶುರು ಮಾಡಿ ತಕ್ಷಣ ಪಾರ್ವತಿ ಕೋಪದಿಂದ ಅವನ ಬಲಗಣ್ಣು ಒಡೆದು ಹೋಗುತ್ತದೆ. ಕುಬೇರನು ತಮ್ಮ ತಪ್ಪಿಗಾಗಿ ಪಶ್ಚಾತ್ತಾಪಗೊಂಡು ಕ್ಷಮೆ ಬೇಡುತ್ತಾನೆ. ಶಿವನು ಪಾರ್ವತಿಗೆ ವಿನಂತಿಸಿ ಅವನ ದೃಷ್ಟಿಯನ್ನು ಪುನಃಸ್ಥಾಪಿಸುತ್ತಾರೆ. ಆದರೆ ಬಲಗಣ್ಣು ಚಿಕ್ಕದಾಗಿಯೇ ಉಳಿಯುತ್ತದೆ. ಆ ನಂತರ ಶಿವನು ಅತ್ಯುನ್ನತ ವರವನ್ನು ನೀಡುತ್ತಾನೆ. ನೀನು ನವನಿಧಿಗಳ ಅಧಿಪತಿ, ಲೋಕದ ಧನಾಧಿಪತಿ ಕುಬೇರ. ಹೀಗೆ ಒಮ್ಮೆ ಕಳ್ಳನಾಗಿದ್ದ ಗುಣನಿಧಿ ದೇವರ
ಕೃಪೆಯಿಂದ ಲೋಕಪಾಲಕರಲ್ಲಿ ಒಬ್ಬನಾಗಿರುತ್ತಾನೆ. ತಿರುಪತಿಯಲ್ಲಿ ಶ್ರೀನಿವಾಸ ಪದ್ಮಾವತಿಯರ ಮಹಾವಿವಾಹಕ್ಕೂ ಸಾಲ ಕೊಟ್ಟ ದೇವತೆ ಎಂಬ ನಂಬಿಕೆ ಇಂದಿಗೂ ಜನರಲ್ಲಿ ಇದೆ. ಕುಬೇರ ಲಕ್ಷ್ಮಿಯರನ್ನು ಪೂಜಿಸಿ ಧನ, ಆರೋಗ್ಯ, ಮನೆ, ಸಂತಾನ, ಐಶ್ವರ್ಯ ಎಲ್ಲರಿಗೂ ಪಾತ್ರರಾಗಿ